ओम श्री गुरुभ्यो नमः हरि ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जमनो भृगुः शमनकोष्ठादिशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಜನವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ರಾಶಿಯಲ್ಲಿ ರವಿ ಬುಧರು, ತೃತೀಯ ರಾಶಿಯಲ್ಲಿ ಶನಿ ಶುಕ್ರರು, ಚತುರ್ಥ ರಾಶಿಯ ರಾಹು, ಹಾಗೆ ಷಷ್ಠ ರಾಶಿಯ ಗುರು ವಕ್ರವಾಗಿ ಪಂಚಮದಲ್ಲಿ, ಇನ್ನು ಅಷ್ಟಮ ರಾಶಿಯ ಕುಜ, ದಶಮದ ಕೇತು, ಹೀಗೆಲ್ಲ ಒಂದು ನಿಮ್ಮ ಗ್ರಹ ಸ್ಥಿತಿ ಇದೆ. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಮತ್ತು ನಾವು ಹೇಳುವಂಥದ್ದು ಗೋಚಾರ ಫಲ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಹಾಗಾಗಿ ಏನಪ್ಪ ಅಂತೇಳಿ ಹೀಗೆ ಹೇಳ್ತಾ ಇದ್ದಾರೆ, ಒಂದು ಹಂತಕ್ಕೆ ಆಗ್ತಾ ಇದೆ, ಒಂದು ಹಂತಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಆದರೂ ಕೂಡ ನಿಮ್ಮ ಜಾತಕದ ದಶಾಭುಕ್ತಿಗಳು ಬಹಳ ಮುಖ್ಯವಾದಂಥದ್ದು. ನೋಡಿ, 10ನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ, 11ನೇ ತಾರೀಕಿಗೆ ಮುಕ್ಕೋಟ ದ್ವಾದಶಿ, ಅನಂತರ 13ನೇ ತಾರೀಕಿಗೆ ಬನಶಂಕರಿ ಪೂಜೆ ಮಾಡುವಂಥದ್ದು, ಭೋಗಿ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಹುಣ್ಣಿಮೆ 13ನೇ ತಾರೀಕಿಗಿದೆ. 14ಕ್ಕೆ ಉತ್ತರಾಯಣ ಪುಣ್ಯಕಾಲ ಮತ್ತು ಸಂಕ್ರಾಂತಿ, ಧನುರ್ಮಾಸ ಪೂಜಾ ಸಮಾಪ್ತಿ. ಹಾಗಾಗಿ 14ನೇ ತಾರೀಕಿನವರೆಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಇರೋರು ಮಾಡಿ. 14ಕ್ಕೆ ಸಂಕ್ರಾಂತಿ, 15ಕ್ಕೆ ವಿಶೇಷವಾಗಿ ದ್ವಿತೀಯ ದ್ವಾದಶಿ ಪುಷ್ಯ ನಕ್ಷತ್ರ ಇದೆ, ಅದು ಬಹಳ ಉತ್ತಮವಾದಂಥದ್ದು. 17ನೇ ತಾರೀಕು ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, ಅನಂತರ 27ಕ್ಕೆ ಸೋಮಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, 21ಕ್ಕೆ ಅಮಾವಾಸ್ಯೆ, ಹೀಗೆಲ್ಲ ಇದೆ. ನೀವು ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಧನುರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ, ಒಂದಂತಕ್ಕೆ ಎಷ್ಟೋ ಜನಕ್ಕೆ 7.5 ಶನಿ ಇದ್ದಾಗೆ ಸ್ವಲ್ಪ ಚೆನ್ನಾಗಿರ್ತಿತ್ತು, ಈಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು, ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಚಿಂತೆ ಜಾಸ್ತಿ ಆಗ್ತಾ ಇಲ್ಲ ಅಂಥೇಳಿ ಬಹಳ ಜನ ಹೇಳಿದ್ದಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮ್ಗೆ ಏನಾಗಿದೆಯಪ್ಪ ಅಂತಂದರೆ, ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂತಂದರೆ, ಆನೆ ಚಿಕ್ಕ ವಯಸ್ಸಲ್ಲಿ ಅಥವಾ ಆನೆ ಮರಿಯಾಗಿದ್ದಾಗ ಆನೆ ಕಾಲಿಗೆ ಕಟ್ಟಿ ಹಾಕಿರ್ತಾರೆ ಸರಪುಳಿಯನ್ನು, ಅದಕ್ಕೆ ತಪ್ಪಿಸ್ಕೊಂಡು ಹೋಗಬಾರ್ದು ಅಂಥೇಳಿ. ಆನೆ ದೊಡ್ಡ ಆದಮೇಲೆ ಆ ಕಬ್ಬಣದ ಸರಪುಳಿ ಕಟ್ ಮಾಡೋದೇನೂ ದೊಡ್ಡದಲ್ಲ ಅಂತ ದೊಡ್ಡ ದೊಡ್ಡ ಮರಗಳನ್ನೇ ತೆಗೆದು ಬಿಸಾಕ್ತದೆ. ಆದರೂ ಕೂಡ ಆನೆಗೆ ಆ ಕಾಲಿಗೆ ಸರಪಣಿಯನ್ನು ಕಟ್ಟಿರುವಂತಹದ್ದು ಎಷ್ಟು ದೊಡ್ಡ ಆನೆ ಬಿಡಿಸ್ಕೊಂಡು ಹೋಗೋದಿಲ್ಲ, ಯೋಚನೆ ಮಾಡಿ ನೀವು. ಹಾಗಾಗಿ ಕೆಲವೊಂದು ಸಲ ನಮಗೇನಾಗುತ್ತೆ, ಸಮಸ್ಯೆಗಳು ಇದೆ ಹೇಳುವಂತಹ ಒಂದು ಭ್ರಾಂತಿ, ಚಿಂತೆ ಜಾಸ್ತಿ ಆಗ್ತದೆ. ಹಾಗಾಗಿ ನಿಮಗೆ ಗ್ರಹಸ್ಥಿತಿಯನ್ನು ನೋಡ್ಲಿಕ್ಕೆ ಹೋದರೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನೀವೇನು ಮಾಡಬೇಕು, ಒಂದು ಹೆಜ್ಜೆ ಮುಂದಿಟ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು ಧನುರಾಶಿಯವರು. ಯಾಕಂದರೆ ಸ್ವಲ್ಪ ಚಿಂತೆ, ಟೆನ್ಷನ್ ಎಲ್ಲರಿಗೂ ಕೂಡ ಇರ್ತದೆ. ಆದರೆ ನಿಮಗೆ ಒಂದಂತಕ್ಕೆ ಗ್ರಹಾನುಕೂಲ ಎಲ್ಲ ಥರದಲ್ಲೂ ಇದು, ಅಷ್ಟೊಂದು ಸಮಸ್ಯೆಗಳು, ಅಷ್ಟೊಂದು ಚಿಂತೆ ಕಿರಿಕಿರಿ ಮಾಡುವಂತಹ ಒಂದು ಗ್ರಹಸ್ಥಿತಿ ಕಾಣಿಸ್ತಾ ಇಲ್ಲ ಗೋಚಾರದಲ್ಲಿ. ಇನ್ನು ಜಾತಕದಲ್ಲಿ ಏನಾದ್ರು ಸಂಧಿಕಾಲಗಳು ಸಮಸ್ಯೆಗಳು ಬಂದರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋಚಾರದಲ್ಲಿ ಯೋಚನೆ ಮಾಡಲಿಕ್ಕೆ ಹೋದರೆ ಅಂತಹ ತೀವ್ರವಾದಂತಹ ಸಮಸ್ಯೆಗಳು ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಮನುಷ್ಯ ಪ್ರಯತ್ನವನ್ನು ಮಾಡಿ ಭಗವಂತನ ಮೇಲೆ ದೃಢವಾದಂಥ ನಿರ್ಧಾರ ಇಟ್ಕೊಂಡು ಮುಂದೆ ಹೋಗಬೇಕು ಈ ತಿಂಗಳಲ್ಲಿ. ಯಾಕಂದರೆ ಜನವರಿ ತಿಂಗಳು ನೋಡಿ, 25ನೇ ಇಸ್ವಿಯಲ್ಲಿ ಅನೇಕ ಗ್ರಹಗಳ ಸಂಚಾರ ಇದೆ. ಶನಿ ಬದಲಾವಣೆ, ಗುರು ಬದಲಾವಣೆ, ರಾಹು ಬದಲಾವಣೆ, ಹೀಗೆಲ್ಲ ಇದೆ. ಹಾಗಾಗಿ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ನೀವು ದೃಢವಾದಂಥ ಸಂಕಲ್ಪ ಮಾಡಿಕೊಳ್ಬೇಕು. ಮತ್ತು ನಿಮಗೆ ಒಂದು ಹಂತಕ್ಕೆ ಆ ಛಾಯೆ ಅಥವಾ ಮನಸ್ಸಿನ ಮೇಲೆ ಎಲ್ಲೋ ಒಂದು ಕಡೆ ನೆರಳು ಅಥವಾ ಎಲ್ಲೋ ಒಂದು ಕಡೆಗೆ ಆಗಲ್ಲ ಹೇಳುವಂತಹ ಮನಸ್ಥಿತಿಯನ್ನು ಬಿಟ್ಟು ಹೊರಗಡೆ ಬರಬೇಕು. ನೀವು ಆಗ್ತದೆ, ನಿಮಗೂ ಆಗುತ್ತೆ. ಯಾಕಂದರೆ ಹಿಂದೆಲ್ಲ ನೀವು ಎಂತೆಂಥ ಸಾಧನೆ ಮಾಡಿದಿರಿ, ಮೂಲ ನಕ್ಷತ್ರದವರೆಲ್ಲ ಬಹಳ ಸಾಧಕರಿದ್ದೀರಿ ನೀವು ಅಲ್ವಾ. ಹಾಗಂತಹ ಸಾಧನೆ ಮಾಡುವಂಥ ಮನಸ್ಥಿತಿ ಇದೆ, ಸದಾಕಾಲ ಹೋರಾಟ ಮಾಡುವಂಥ ಮನಸ್ಥಿತಿ ಇದೆ. ಆದರೂ ಕೂಡ ಆಲಸ್ಯತನದಿಂದ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಡ್ತೀರಿ, ಎಲ್ಲ ಒಂದು ಕಡೆಗೆ ಸರಿ ಇಲ್ಲ, ಟೆನ್ಷನ್ ಆಗ್ತದೆ ಅಂತ ಅಂದ್ಕೊಂಡ್ಬಿಡ್ತೀರಿ ನೀವು. ಇದನ್ನೆಲ್ಲ ಬಿಟ್ಟು ಈ ತಿಂಗಳಲ್ಲಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿ. ನೋಡಿ, ಒಂದನೇದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರು ಶುಭವಾದಂಥದ್ದು, ಕಾನೂನಿನ ವ್ಯವಸ್ಥೆಯಲ್ಲಿದ್ದಂಥವ್ರಿಗೂ ಕೂಡ ಬಹಳ ಶುಭವಾದಂಥದ್ದು. ಮತ್ತು ದಾಂಪತ್ಯ ಜೀವನದಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳಾಗಿದೆ ಅಂಥವರಿಗೆ ಆ ಸಮಸ್ಯೆ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಗೌರ್ಮೆಂಟಿನ ಅನುಕೂಲ ಆಗುವಂಥ ಸಾಧ್ಯತೆಗಳು. ಭಾಗ್ಯಾಧಿಪತಿ ರಾಶಿಯಲ್ಲಿದ್ದಾನೆ, ನಿಮ್ಮ ಮನೆಯಲ್ಲೇ ವೃದ್ಧಿ ಇದೆ ನೋಡಿ, ನಿಮ್ಮಲ್ಲೇ ಇದೆ. ಯಾಕಂದರೆ ಯೋಗೋ ಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ನಿಮ್ಮಲ್ಲೇ ನೀವು ದೃಢವಾದಂಥ ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿದರೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಅದು ನೀವು ಮಾಡಿಲ್ಲ ಅಂತಾದರೆ ಆಗುವುದಿಲ್ಲ, ಅದನ್ನು ಮಾಡಬೇಕು ಫಸ್ಟು. ಯಾಕಂದರೆ ನಿಮಗೆ ಎಲ್ಲವನ್ನೂ ಕೂಡ ಭಗವಂತ ನೀಡಿದ್ದಾನೆ. ಗೌರ್ಮೆಂಟಿನ ಅವಕಾಶಗಳಾಗುವಂಥದ್ದು, ಲೋನು ಸಾಲ ಸೌಲಭ್ಯಗಳಾಗುವಂಥದ್ದು, ಮತ್ತು ಯಾವುದೋ ಒಂದು ಕಳ್ಕೊಂಡಿದ್ದೀರಿ
ವ್ಯಕ್ತಿಗಳಿರಬಹುದು, ಹಣಕಾಸು ಇರಬಹುದು, ಭೂಮಿ ಇರಬಹುದು. ಹೀಗೆ ಕಳ್ಕೊಂಡಂತಹ ಯಾವುದೋ ಒಂದು ಪುನಃ ಮರಳಿ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ನೋಡಿ, ಯೋಚನೆ ಮಾಡಿ, ಯಾವುದು ಕಳ್ಕೊಂಡಿದ್ದೀರಿ ನೀವು? ಆಲ್ಮೋಸ್ಟ್ ಒಂದು 3-4 ತಿಂಗಳ ಹಿಂದೆ ಯಾವುದು ಕಳ್ಕೊಂಡಿದ್ದೀರಿ? ವ್ಯಕ್ತಿ ಕಳ್ಕೊಂಡಿದ್ದೀರಾ, ಅಥವಾ ಹಣವನ್ನು ಕೊಟ್ಟು ಕಳ್ಕೊಂಡಿದ್ದೀರಾ, ಅಥವಾ ಮನಸ್ಸಿನ ಚಿಂತೆ ಜಾಸ್ತಿ ಮಾಡಿಕೊಂಡು ಯಾವುದೋ ಒಬ್ಬರಿಗೆ ಬೇಜಾರು ಮಾಡ್ಕೊಂಡು ಅವರನ್ನು ದೂರ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೋಡ್ಕೊಳ್ಳಿ, ಅದು ಪುನಃ ವಾಪಸ್ ಬರುವಂಥ ಸಾಧ್ಯತೆಗಳು. ಚತುರ್ಥ ವಾಹನದ ಅನುಕೂಲ ಇದೆ. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಕುಜನು ಅಷ್ಟಮದಲ್ಲಿದ್ದರೂ ಕೂಡ ನಿಮಗೆ ಚಂದ್ರನ ಮನೆಯಲ್ಲಿದ್ದಾನೆ. ಯಾಕಂದರೆ ಇವನು ವ್ಯಯಾಧಿಪತಿ ಆಗ್ತಾನೆ. ಹಾಗಾಗಿ ಯಾವುದೋ ಒಂದು ಸ್ತ್ರೀಯರ ಮೂಲಕವಾಗಿ ಅವಕಾಶಗಳು ಸಿಗ್ತದೆ. ಯಾಕಂದರೆ ವ್ಯಾಪಾರ ವ್ಯವಹಾರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತವೆ, ಕೊನೆಗೆ ಅದು ಅನುಕೂಲ ಆಗುವುದಿಲ್ಲ. ಕೊನೆಗೆ ಯಾರೋ ಒಬ್ಬರು ಇಲ್ಲ, ತುಂಬ ಅವರು ಇಷ್ಟಪಟ್ಟಿದ್ದಾರೆ, ಅದನ್ನು ಕೊಡೋಣ ಅಂಥೇಳಿ ನಿಮ್ಮ ತಾಯಿಯೋ ಹೆಂಡತಿಯೋ ಅಥವಾ ಅಮ್ಮನೋ ಯಾರೋ ಒಬ್ಬರು ನಿಮಗೆ ಬಹಳ ಹಿರಿಯರು ಹೇಳ್ತಾರೆ. ಆ ಮೂಲಕವಾಗಿ ಇಲ್ಲಪ್ಪ ಕೊಡೋಣ ಆಳುವಂಥ ಮನಸ್ಥಿತಿ ಬರುತ್ತೆ. ಬಹಳ ಮುಖ್ಯವಾಗಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಕೆಲವೊಂದು ಸಲ ಅನುಕೂಲ ಆಗೋದಿಲ್ಲ, ಬಿಟ್ಟು ಬಂದುಬಿಡ್ತಾರೆ. ಆದರೆ ಆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಇವೆಲ್ಲವೂ ಕೂಡ ಋಣಾನುಬಂಧದಿಂದ ಬರುತ್ತದೆ. ಹಾಗಾಗಿ ಋಣ ಈ ತಿಂಗಳಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿದೆ ನಿಮಗೆ. ಹಾಗಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಾವು ಕಳ್ಕೊಂಡಿದ್ರಿ ಬರ್ತದೆ. ಇನ್ನು ತಂದೆಯವರ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿರಬೇಕು ನೀವು. ತಂದೆಯವರಿಂದ ಸ್ವಲ್ಪ ಸಣ್ಣ ಪುಟ್ಟ ನಿಮ್ಮಿಂದ ಅವ್ರಿಗೆ ಬೇಜಾರಾಗ್ಬೋದು. ಸೂಕ್ಷ್ಮ ಅಂತಂದರೆ ಅವರಿಗೇನು ಮಾಡಲಿಕ್ಕಾಗಲ್ಲ, ನೀವು ಬಹಳ ಸೂಕ್ಷ್ಮವಾಗಿರಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಬೇಜಾರು ಮಾಡಿಕೊಳ್ಳುವಂಥದ್ದು, ಚಿಂತೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಅನಂತರದಲ್ಲಿ ಸ್ವಲ್ಪ ಒಳಗಡೆಗೆ ವೈರಿಗಳಿದ್ದಾರೆ. ಏನೇನು ವೈರಿಗಳು? ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಸಲ್ಲೇ ಏನೋ ಒಂದು ಸ್ವಲ್ಪ ಪೋಲ್ ಮಾಡ್ತಾ ಇರುವಂಥದ್ದು ಇರಬಹುದು, ಅಥವಾ ನಿಮ್ಮ ಬಿಸ್ನೆಸ್ಸಿನ ರಹಸ್ಯಗಳನ್ನು ಹೊರಗಡೆ ಹೇಳ್ತಾ ಇರುವಂಥದ್ದು ಇರಬಹುದು, ಅಥವಾ ಯಾರನ್ನೋ ಒಂದು ನಂಬಿ ಬಿಸ್ನೆಸ್ಸಿಗೆ ಶುರು ಮಾಡ್ತಾ ಇರ್ತೀರಿ. ಆ ನಂಬಿಕೆ ಹೇಳುವಂಥದ್ದು ಆ ವ್ಯಕ್ತಿ ಉಳಿಸ್ಕೊಳ್ಳದೇ ಇರುವಂಥದ್ದು ಇರಬಹುದು. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಹೋರಾಟಕ್ಕೆ ಏನಾಗಿದೆ ಅಂತಂದರೆ ಮನಸ್ಸು ಕ್ಷಣ ಕ್ಷಣಕ್ಕೂ ಕೂಡ ಮನಸ್ಸು ಬಹಳ ಚಿಂತೆ ಬೀಳುವಂಥದ್ದು, ಮನಸ್ಸಿನ ಆಗಲ್ಲ ಹೇಳುವಂಥದ್ದು ಆಗ್ತಾ ಇದೆ. ಹಾಗಾಗಿ ಅದನ್ನು ಧೈರ್ಯದಿಂದ ತುಂಬಿ. ರವಿ ರಾಶಿಗೆ ಬಂದಿದ್ದಾನೆ. ನಿಮಗೆ ನೋಡಿ, ನಿಮ್ಮ ಕರೆಕ್ಟಾದಂತಹ ವ್ಯಾಪಾರ ವ್ಯವಹಾರಕ್ಕೆ ಬಹಳ ಸಾಲದ ಸೌಲಭ್ಯಗಳು ಕೂಡ ಕೊಡ್ತಾರೆ. ಬಿಸ್ನೆಸ್ಸನ್ನು ನೀವು ಮಾಡಬಹುದು. ಯಾಕಂದರೆ ಬಿಸ್ನೆಸ್ ಮಾಡಿ ಇನ್ನೆಲ್ಲ ತೀರಿಸಿದಿರಿ, ಬೇಕಾದಷ್ಟು ವ್ಯಾಪಾರ ವ್ಯವಹಾರ ಮಾಡಿದಿರಿ. ನೀವು ಸಾಮಾನ್ಯ ಜನ ಅಲ್ಲ ನೀವು, ಆದರೂ ಕೂಡ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಒಂದು 5 ಜಾಗ್ರತೆ. ಒಂದನೇದಾದಂಥ ಜಾಗ್ರತೆ ಯಾವುದು? ನಿಮ್ಮ ಮನೆಯಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನು ಫಸ್ಟ್ ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಹಾಗೆ ಪ್ರಯಾಣ ಯೋಗ ಆಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಇರಬಹುದು ಅಥವಾ ವಾಹನ ಇರಬಹುದು, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಮೂರನೇದಾಗಿ, ನಿಮಗೆಲ್ಲರೂ ಕೂಡ ಆತ್ಮೀಯರು ಅಂತ ಅನಿಸ್ತದೆ. ಕೆಲವೊಂದು ಸಲ ನಿಮ್ಮ ಜೊತೆಗಿದ್ದವರೇ ಸಮಸ್ಯೆಯನ್ನು ಕೂಡ ಉಂಟು ಮಾಡಿಬಿಡ್ತಾರೆ. ಹಾಗಾಗಿ ಚೂರು ಅವರ ಬಗ್ಗೆ ಜಾಗ್ರತೆ ವಹಿಸ್ಕೊಂಡು ಏನಾದರೂ ಒಂದು ಒಳ್ಳೆಯ ಥರದಲ್ಲಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ನೀವೆಲ್ಲ ಅಂದ್ಕೊಳ್ತೀರಿ, ತನ್ಮೇ ಮನಃ ಶಿವ ಸಂಕಲ್ಪಮಸ್ತು, ಭಗವಂತನ ಮೇಲೆ ಧೈರ್ಯವಾಗಿ ದೃಢವಾಗಿ ಹಾಕಿ ಮುನ್ನುಗ್ಗುವಂಥ ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ ಏನಂತಂದರೆ ಮುಂದೆ ಮುಂದೆ ಹೋಗ್ತಾ ಬರಬೇಕು, ನೀವು ಹಿಂದೆ ಯೋಚನೆ ಮಾಡಬಾರದು. ಅನಂತರ ವಕ್ರವಾದಂಥ ಗುರು ಇದ್ದಾನೆ ನೋಡು. ಗುರು ವಕ್ರವಾಗಿದ್ದಾಗ ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ಪ್ರಬಲವಾದಂತಹ ಗ್ರಹಗಳಾಗ್ತಾರೆ. ಅದು ಕೂಡ ಕುಜನ ಮನೆಯಲ್ಲಿದ್ದರಿಂದ ಆ ಪ್ರಬಲವಾದಂಥ ಅಂಶ ನಿಮಗೆ ಬರಬೇಕು, ಆದರೆ ಬರ್ತಾ ಇಲ್ಲ. ಕಾರಣ ಏನು? ನಿಮ್ಮ ಮನಸ್ಸಿನ ನಿಧಾನವಾದಂಥ ಒಂದು ಸ್ಥಿತಿ ಇರಬಹುದು, ಅಥವಾ ಆಲಸ್ಯತನ ಇರಬಹುದು, ಅಥವಾ ಮನಸ್ಸಿನ ಚಿಂತೆಗಳಿರಬಹುದು. ಅದನ್ನೆಲ್ಲ ನೀವು ಹೊರಗಡೆ ಹಾಕಿಬಿಟ್ಟು ಮುನ್ನುಗ್ಗುತ್ತಾ ಬನ್ನಿ. ದೈವಾನುಗ್ರಹವಾಗುತ್ತೆ. ಮತ್ತು ಕಾನೂನಿನ ಸಂಬಂಧವಾದಂಥ ಸಲಹೆ ಸೂಚನೆ ಕೊಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸನ್ಮಾನಗಳಾಗುವಂಥ ಸಾಧ್ಯತೆಗಳು. ಮತ್ತು ಕಬ್ಬಿಣ ವ್ಯಾಪಾರ ವ್ಯವಹಾರ, ದೊಡ್ಡ ದೊಡ್ಡ ಇಂಜಿನಿಯರಿಂಗು, ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇರುವಂಥವರು ಇವತ್ತೆಲ್ಲ ಏನಂತಂದರೆ ಅನೇಕ ಕಬ್ಬಿಣದ ಮಷೀನ್ಗಳು, ಕ್ಷಣ ಕ್ಷಣಕ್ಕೂ ಕಬ್ಬಿಣ ಇಲ್ಲ ಅಂದರೆ ಜೀವನವೇ ಆಗೋದಿಲ್ಲ. ಹಾಗಾಗಿ ಅಂತಹ ಕಬ್ಬಿಣದ ಮಷೀನಿಂದ ಆರ್ಥಿಕವಾದಂಥ ಲಾಭಗಳು ಬರುವಂಥ ಸಾಧ್ಯತೆಗಳು. ಶನಿ ಶುಕ್ರರು ಒಟ್ಟಿಗೆ ಇದ್ದಾರೆ, ಇದು ಬಹಳ ಮುಖ್ಯವಾಗಿ. ಹಾಗಾಗಿ ಆರ್ಥಿಕವಾದಂಥ ಲಾಭಾಂಶಗಳು ಬರುತ್ತೆ. ಮತ್ತು ನೋಡಿ, ಕಂಪ್ಯೂಟರ್ ವ್ಯಾಪಾರ ವ್ಯವಹಾರ ಮಾಡಿದವರಿಗೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶಗಳ ಕಡೆ ಹೋಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಆಲೋಚನೆ 5 ವರ್ಷ 10 ವರ್ಷದ ಕಡೆಗಿದೆ. ಹಾಗೆ ಇರಬೇಕು. ಪ್ರತಿಯೊಂದು ಮನುಷ್ಯನೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತಾನೋ ಅದೇ ತರಹ ಜೀವನದಲ್ಲೂ ಕೂಡ ಇನ್ನು 5 ವರ್ಷಕ್ಕೆ ಹೇಗಾಗ್ಬೋದು, 10 ವರ್ಷಕ್ಕೆ ಹೇಗಾಗ್ಬೋದು, ಹೇಗೆ ಬೆಳವಣಿಗೆ ಮಾಡಬಹುದು. ನಾವು ಒಂದು ಕಂಪ್ನಿ ಕಟ್ಟಬೇಕು ಅಂತಿದ್ರೆ ಹಾಗಾಗಿ ಒಂದು ಕಂಪ್ನಿ ಕಟ್ತೀರಿ ಈ ತಿಂಗಳಲ್ಲಿ. ನೋಡಿ, ಮನಸ್ಥಿತಿ ಹಾಗಿದ್ದರೂ ಕೂಡ ಯಾರೋ ಒಬ್ಬರು ನಿಮ್ಮ ಹಿಂದೆ ಬಂದು ನಿಲ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ನಮ್ಮ ಸಮಯ ಬಹಳ ಚೆನ್ನಾಗಿದೆ ಹೇಳೋದಕ್ಕೆ ಅದೊಂದೇ ಕಾರಣ. ನಮಗೆ ಬಸ್ ತಪ್ಪು ಹೋಗಿರ್ತದೆ, ಆದರೆ ನಮ್ಮವ್ರು ಯಾರೋ ಒಬ್ಬರು ಬಂದು ನಿಲ್ತಾರೆ, ಬರೀ ಜೊತೆಗೆ ಕರ್ಕೊಂಡು ಹೋಗಿಬಿಡ್ತಾನೆ, ಎಲ್ಲಿಗೆ ಬಿಡಬೇಕು ಅಂತ ಕೇಳ್ತಾರೆ. ಇಂತಹ ಒಂದು ಒಳ್ಳೆಯ ಸಮಯ ಇದೆ. ಹಾಗಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಕ್ಷತ್ರ ಪರಿಹಾರಗಳು ಏನು? ಮೂಲ ನಕ್ಷತ್ರ ನೋಡಿ, 1, 2, 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮ ಸ್ಮರಣೆ ಮಾಡ್ತಾಯಿರಿ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ದತ್ತಾತ್ರೇಯ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಅಥವಾ ಈ ಶ್ಲೋಕವನ್ನು ಹೇಳಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆ ದತ್ತಾತ್ರೇಯ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ.
ಪೂರ್ವಾಷಾಢ ನಕ್ಷತ್ರ ನೀವು ನೋಡಿ ಎಡೆಬಿಡದೆ ಇದ್ದಾಗ ಸ್ವಲ್ಪ ಹಣಕಾಸಿಗೆ ಚಿಂತೆ ಮಾಡ್ಕೊಂಡಿದ್ದೀರಿ ನೀವು. 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಎಷ್ಟಾಗುತ್ತೋ ಅಷ್ಟು ಹೋಗಿ ಬೇಡ್ಕೊಳ್ಳಿ, ಆ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಉತ್ತರಾಷಾಢ ನಕ್ಷತ್ರ 1 ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಬನಶಂಕರಿಗೆ 13ನೇ ತಾರೀಕು ಒಂದ್ಸಲ ಹೋಗಿ ಬನ್ನಿ. ನಿಮ್ಮ ಮನೆ ದೇವರ ಬನಶಂಕರಿ ಆದರೂ ಸರಿ, ಇಲ್ಲದೇ ಇದ್ರೂ ಕೂಡ 13ನೇ ತಾರೀಕಿಗೆ ಹೋಗಿ ಬನಶಂಕರಿ ದೇವಿಗೆ ಪ್ರಾರ್ಥನೆ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಬನ್ನಿ. ಅಮ್ಮ ನನಗೆ ದಾರಿ ತೋರಿಸು ನೋಡಿ, ನೂತನವಾದಂಥ ವರ್ಷ ಆರಂಭವಾಗ್ತಾ ಇದೆ, ಆಂಗ್ಲ ವರ್ಷ. ಈ ವರ್ಷದಲ್ಲಾದರೂ ಶ್ರೇಯಸ್ಸು ಸಿಗಬೇಕು, ಈ ವರ್ಷದಲ್ಲಾದರೂ ಒಂದು ಬಿಸ್ನೆಸ್ಸನ್ನು ನಾನು ಶುರು ಮಾಡಬೇಕು, ಅದನ್ನು ಬೆಳೆಸಬೇಕು, ಅದನ್ನು ಚೆನ್ನಾಗಿ ಆಗುವ ಪ್ರಯತ್ನ ಮಾಡಬೇಕು ಅಂಥೇಳಿ ದೃಢವಾದಂತಹ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ಸಂಕಲ್ಪ ಹೇಗಿರುತ್ತೋ ಹಾಗೆ ಭಗವಂತ ಫಲ ಕೊಡ್ತಾನೆ. ಏನು ನೋಡ್ತೇವೆಯೋ, ಏನು ಕೇಳ್ತೇವೆಯೋ, ಏನು ಮಾತಾಡ್ತೇವೆಯೋ ಹಾಗೆ ನಮ್ಮ ಜೀವನದ ವೃದ್ಧಿಯಾಗುತ್ತೆ. ಹಾಗಾಗಿ ಭಗವನ್ ನಾಮಸ್ಮರಣೆ ಮಾಡ್ತಾ ದೃಢ ಸಂಕಲ್ಪವನ್ನು ಮಾಡಿ, ಆ ದೃಢ ಸಂಕಲ್ಪ ಹೇಳುವಂಥದ್ದು ಒಳ್ಳೆಯದಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.